ಮಕ್ಕಳೊಂದಿಗೆ ಮಾತನಾಡುವುದು. ಮಕ್ಕಳೊಂದಿಗೆ ಮಾತನಾಡಬೇಕಾದ್ರೆ ಏನು ಉಪಯೋಗ ಆಗ್ತತಿ, ಮಾತನಾಡೋದ್ರಿಂದ ಏನು ಉಪಯೋಗ ಆಗ್ತತಿ ಅನ್ನುವಂಥ ವಿಚಾರವನ್ನು ಈಗಾಗಲೇ ನೋಡಿದ್ದೀವಿ. ಸೊ ಯಾವ ವಿಷಯವನ್ನು ಮಾತನಾಡಬೇಕು ಮಕ್ಕಳ ಜೊತೆಗೆ, ಹೆಂಗೆ ಮಾತಾಡಬೇಕು ಅನ್ನುವಂಥದ್ದನ್ನು ಇವತ್ತು ಡಿಸ್ಕಸ್ ಮಾಡೋದು. ಮಗು ಇಷ್ಟಪಟ್ಟು ಹೇಳುವಂಥ ಯಾವುದೇ ವಿಚಾರವನ್ನು ನೀವು ಮಕ್ಕಳ ಕಡೆಯಿಂದ ಕೇಳಿಸ್ಕೊಳ್ಬೇಕು. ಅದು ಭಾಳ ಮುಖ್ಯ. ಇದನ್ನು ನಾವು ಮಗು ಹೇಳಲಿ ಅಂಥೇಳಿ ಬಯಕೆ ಇಟ್ಕೊಂಡು ಮಗುವಿನೊಂದಿಗೆ ಮಾತುಕತೆಗೆ ಕೊಡಬಾರ್ದು. ಮಗು ಏನೇ ಹೇಳಿದರೂ ಅದನ್ನು ನಾವು ಕೇಳ್ತೀವಿ ಅನ್ನುವಂಥ ಮನಸ್ಥಿತಿ ಒಳಗೆ ಮಗುವಿನ ಜೊತೆಗೆ ಕೂಡಬೇಕು ಮತ್ತು ಮಗುವನ್ನು ನಾವು ಆಲಿಸಬೇಕು. ಲಿಸನ್. ಆಲಿಸುವಿಕೆ ಮತ್ತು ಕೇಳುವಿಕೆ ಭಾಳ ವ್ಯತ್ಯಾಸ ಅದ. ಆಲಿಸುವುದಂದ್ರೆ ಗಮನವಿಟ್ಟ ಕೇಳಿ ಅದಕ್ಕೆ ಪ್ರತಿಸ್ಪಂದನೆ ಮಾಡ್ಕೊಂಡು ಕೇಳೋದು ಆಲಿಸುವುದು. ಅದಕ್ಕೆ ಲಿಸ್ನಿಂಗ್ ಅಂತಾರೆ ಇಂಗ್ಲೀಷ್ನಾಗ. ಆಮೇಲೆ ಹಂಗೆ ಕೇಳಿಸ್ಕೊಳ್ಳೋದಂದ್ರೆ ನಾವು ಸುಮ್ಮನೆ ನಮ್ಮ ಪುರ್ತಕ್ಕೆ ನಾವೇನೋ ಮಾಡ್ತಿರ್ತೀವಿ, ಅದು ಕಿವಿ ಮೇಲೆ ಬೀಳ್ತಿರ್ತೈತಿ, ಹಾರ್ನ್ ಶಬ್ದ ಇರ್ತೈತಿ, ಏನೋ ಒಬ್ರು ಯಾರೋ ಹಾಡ್ತಿರ್ತಾರೆ, ಏನೋ ಟಿ ವಿ ಒದರ್ತಿರ್ತೈತಿ, ಅದೆಲ್ಲ ನಾವೇನೋ ಬೇರೆ ಮಾಡ್ತಿರ್ತೀವಿ. ಇದೆಲ್ಲ ಕೇಳಿಸ್ಕೊಳ್ಳೋದು. ಬಟ್ ಕೇಳಿಸುವಿಕೆ ಬೇಕಾಗಿಲ್ಲ. ಅದಕ್ಕೆ ಹಿಯರ್ ಅಂತಾರೆ. ಹಿಯರಿಂಗ್ ಈಸ್ ಡಿಫ್ರೆಂಟ್, ಲಿಸ್ನಿಂಗ್ ಈಸ್ ಡಿಫ್ರೆಂಟ್. ನಾನು ಹೇಳ್ತಾ ಇರುವಂಥದ್ದು ಲಿಸ್ನಿಂಗ್. ಮಕ್ಕಳನ್ನು ನೀವು ಕೇಳಿಸ್ಕೊಳ್ಬೇಕು, ಅಂದರೆ ಗಮನವಿಟ್ಟು ಕೇಳಿಸ್ಕೊಳ್ಬೇಕು. ಇದ್ರೊಳಗೆ ಏನೇನು ಹೆಂಗೆ ಕೇಳಿಸ್ಕೊಳ್ಬೇಕು? ಮುಖ್ಯವಾಗಿ ನಾವು ಹೇಳ್ತಾ ಇರುವಂಥದ್ದು, ಮಗು ಇಷ್ಟಪಟ್ಟು ಹೇಳಿದ್ದನ್ನೆಲ್ಲ ಕೇಳಿಸ್ಕೊಳ್ರಿ. ಅದ್ರ ಜೊತೆಗೆ ನಿಧಾನವಾಗಿ ನೀವೇನು ಮಾಡ್ಬೇಕು, ಶಾಲೆಗೆ ಸಂಬಂಧಪಟ್ಟದನ್ನು ಕೇಳಿಸ್ಕೊಳ್ಬೇಕು. ಹೌದಾ, ಇವತ್ತು ಶಾಲೆಗೆ ಹೋಗಿದ್ದಿಲ್ಲ, ಫಸ್ಟ್ ಪಿರಿಯಡ್ ಏನಾಯಿತು, ಯಾವ ಟೀಚರ್ ಬಂದಿದ್ದರು, ಏನು ಹೇಳಿದರು, ಈ ಥರದ ಮಾತುಕತೆ. ಮತ್ತು ಹಂಗೆ ಹೇಳಿದ್ಬಿಟ್ಟಿಗೆ ಬಡ ಟೆಕ್ಸ್ಟ್ ಬುಕ್ ತೆಗಿಸಿ, ಟೈಮ್ ಟೇಬಲ್ ತೆಗಿಸಿ, ಸ್ಟ್ರಿಕ್ಟ್ ಮಾಡಿ, ಏನೋ ಹೇಳಲಿಲ್ಲ ಅಂದ್ರೆ ಬೈದು ಹಿಂಗೆಲ್ಲ ಮಾಡಿದ್ರಿ ಅಂದ್ರೆ ಮತ್ತೆ ಅದು ಉಪಯೋಗಿಲ್ಲ. ಮಗು ಪ್ರೀತಿಯಿಂದನೇ ಕೇಳಿಸ್ಕೊಳ್ಬೇಕು. ಯಾವುದನ್ನು ಇಷ್ಟಪಟ್ಟು ಹೇಳ್ತತಿ, ಇಲ್ಲಾಂದ್ರೆ ಇಲ್ಲ ವಿಷಯಾಂತರನೂ ಮಾಡ್ಬೋದು ಮಗು ಕೆಲವೊಂದು ಸಲ. ಮತ್ತು ನೀವು ಶಾಂತಲಿ ಅದನ್ನು ಕೇಳಿಸ್ಕೊಳ್ಬೇಕು. ಬಟ್ ನಿಧಾನವಾಗಿ ನೀವು ಮಗುವನ್ನು ಶಾಲೆಯ ಬಗ್ಗೆ ಮಾತನಾಡುವುದಕ್ಕೆ ತಯಾರಿ ಮಾಡ್ತಾ ಹೋಗಬೇಕು ದಿನ. ಸ್ವಲ್ಪ ನೀವು ದಿವಸ ಫೋಕಸ್ ಮಾಡಿದಿರಿ ಅಂತಂದ್ರೆ 2ನೇ ಪಿರಿಯಡ್ ಏನಾಯ್ತು, 3ನೇ ಪಿರಿಯಡ್ ಏನಾಯ್ತು, ಯಾವ ಟೀಚರ್ ಬಂದಿದ್ದರು, ಯಾವ ವಿಷಯ ಹೇಳಿದರು, ಆಮೇಲೆ ಅದರೊಳಗೆ ಯಾವ ಪಾಠ ಹೇಳಿದರು, ಆ ಪಾಠದೊಳಗೆ ಏನಿತ್ತು, ಯಾವುದ್ರ ಬಗ್ಗೆ ಹೇಳಿದರು, ಈ ರೀತಿ ನೀವು ಅದರ ಶಾಲೆಯಲ್ಲಿ ನಡೆದ ಘಟನೆಗಳನ್ನು ನೀವು ದಿನಾಲೂ ಕೇಳಿಸ್ಕೊಳ್ತಾ ಹೋದ್ರಿ ಅಂತಂದ್ರೆ ಅವಾಗ ಏನಾಗ್ತದೆ, ಮಗುಗೆ ನಾನು ಶಾಲೆಯಲ್ಲಿ ಕಲಿಯೋದು ಮಹತ್ವದ ವಿಚಾರ, ಆಮೇಲೆ ನಾನು ಲಕ್ಷ್ಯ ಕೊಡಬೇಕು ಅನ್ನುವಂಥದ್ದು ಮಗುವಿಗೆ ಫಿಕ್ಸ್ ಆಗ್ತದೆ ಇಂಡೈರೆಕ್ಟಾಗಿ. ಅವಾಗ ಮಗು ಏನು ಮಾಡ್ತೈತಿ, ಸ್ಕೂಲ್ ಒಳಗಡೆ ಟೀಚರ್ಸ್ ಏನು ಹೇಳ್ತಾರಲ್ಲ ಅದನ್ನು ಲಕ್ಷ್ಯ ಕೊಟ್ಟು ಕೇಳಕ್ಕೆ ಚಾಲೂ ಮಾಡ್ತೈತಿ. ಈ ಕೇಳಿಸಿಕೊಳ್ಳೋದ್ರಿಂದ ಆಗುವಂತಹ ಮುಖ್ಯವಾದ ಲಾಭ ಅಂದ್ರೆ ಮಗುವಿಗೆ ನಾನು ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಅನ್ನುವಂಥದ್ದು ಸಹಜವಾಗಿನ ಡೆವಲಪ್ ಆಗೋತಕ್ಕೈತಿ. ಅವನು ತಪ್ಪು ಮಾಡಿದ್ದಂತಂದ್ರೆ ಅದನ್ನು ನೀವು ಹೈಲೈಟ್ ಮಾಡಿದನ್ನು ಮಾಡಬೇಡ ಅಂತ ಹೇಳೋದು ಬೇಡ. ಬರೀ ಅವನು ತಪ್ಪು ಮಾಡಿದ ವಿಚಾರ ಹೇಳುವಾಗ ಅದನ್ನು ನೀವು ವಿಷಯ ಇಗ್ನೋರ್ ಮಾಡಿ ನೀವು ಅದಕ್ಕೇನೋ ಸರಿ ರೆಸ್ಪಾನ್ಸ್ ಕೊಡಲ್ದ ಒಳ್ಳೆಯದಕ್ಕೆ ನೀವು ಶಬಾಷ್, ಗುಡ್, ವೆರಿ ಗುಡ್ ಅನ್ಕೋತ ಹೋಗಿಬಿಟ್ರಿ ಸಾಕು. ಆಟೋಮೆಟಿಕಲಿ ಮಗುಗೆ ಮೆಸೇಜ್ ಹೋಗ್ತದೆ, ಬ್ರೈನಿಗೆ ಥಿಂಕ್ ಮಾಡ್ತದೆ, ಓಹೋ ಇದನ್ನು ನಮ್ಮ ತಂದೆ ಇಷ್ಟಪಡ್ತಾ ಇಲ್ಲ, ನಮ್ಮ ತಾಯಿ ಇಷ್ಟಪಡ್ತಾ ಇಲ್ಲ, ಅದಕ್ಕೆ ನಾ ಇಂಥದ್ದು ಮಾಡಬಾರ್ದು ಅಂಥೇಳಿ ಆಟೋಮೆಟಿಕ್ ಹೋಗ್ತದೆ ಮಗುಗೆ. ನೀವು ಬುದ್ಧಿ ಹೇಳೋದು ಅವಶ್ಯಕತೆನೇ ಇಲ್ಲ. ನೀವು ಬುದ್ಧಿ ಹೇಳಕತ್ತೀರಿ ಮತ್ತೆ ಕೆಲಸ ಕೆಡ್ತದೆ. ಅದಕ್ಕಾಗಿ ಮಗುಗೆ ಏನು ಮಾಡಬೇಕು, ಬರೀ ಕೇಳಿಸ್ಕೊಡ್ರಿ, ಒಳ್ಳೆಯದಕ್ಕೆ ಪ್ರೋತ್ಸಾಹ ಜಾಸ್ತಿ ಕೊಡ್ರಿ. ಹೆಂಗಂತಂದ್ರೆ ನಮ್ಮೊಳಗೆ ಎರಡೂ ಇರ್ತದೆ, ಒಳ್ಳೆತನೂ ಇರ್ತದೆ, ಕೆಟ್ಟತನೂ ಇರ್ತದೆ. ಯಾವುದನ್ನು ಬೆಳೆಸ್ಬೇಕಾಗೈತಿ ಅದಕ್ಕೆ ನಾವು ನೀರು ಎರಿಬೇಕು. ನೀವು ಒಳ್ಳೆತನಕ್ಕೆ ನೀರು ಜಾಸ್ತಿ ಹಾಕಿದ್ರಿ ಅಂದ್ರೆ ಆ ಒಳ್ಳೆತನ ಅನ್ನುವಂಥ ಸಸಿ ಜಾಸ್ತಿ ಬೆಳಿತೈತಿ. ನೀವು ಕೆಟ್ಟತನದ ಸಸಿನ ಕತ್ತರಿಸೋದು ಬೇಕಾಗಿಲ್ಲ, ಅದಕ್ಕೆ ನೀರು ಹಾಕಲಿಲ್ಲ ಅಂದ್ರೆ ಸಾಕು, ಅದು ತಾನೇ ಒಣಗಿ ಹೋಗ್ತದೆ. ಇದು ಭಾಳ ಮಹತ್ವದ್ದು. ಅದನ್ನು ನೀವು ಕತ್ತರಿಸೋಕೆ ಪ್ರಯತ್ನ ಮಾಡಿದ್ರಂದ್ರೆ ಕತ್ತರಿಸಿದಷ್ಟು ಮತ್ತೆ ಚಿಗ್ಯಾಕೆ ಚಲೋ ಆಕೈತಿ. ಆ ದೃಷ್ಟಿಯಿಂದ ನೀವೇನು ಮಾಡಬೇಕು, ಒಳ್ಳೆತನಕ್ಕೆ ನೀರು ಹಾಕೋದು ಅಂದ್ರೆ ಒಳ್ಳೆಯದನ್ನು ಲಕ್ಷ್ಯ ಕೊಟ್ಟು ಕೇಳಿಸ್ಕೊಳ್ಳುವಂಥದ್ದು. ಆಮೇಲೆ ಮಗುವಿನೊಳಗೆ ನಿಮ್ಗೆ ಏನು ಬೇಕಾಗೈತಿ, ಕರಿಕ್ಯುಲಮ್ ಸ್ಟ್ಯಾಂಡರ್ಡ್ ಆಗಬೇಕು, ಮಗು ಶಾಲೆ ಚೆಂದ ಕಲಿಬೇಕು, ಮಗು ಲಕ್ಷ್ಯ ಕೊಡಬೇಕು ಸ್ಕೂಲ್ ಒಳಗೆ, ಇದು ನಿಮ್ಮ ಬಯಕೆ. ನೀವು ಅದನ್ನು ಲಕ್ಷ್ಯ ಕೊಡು, ಅವನು ಹತ್ರ ಕೇಳಿಸ್ಕೊಳಕ್ಕೆ ಚಾಲು ಮಾಡಿರಿ. ನಿಧಾನವಾಗಿ ಅಲ್ಲಿಗೆ ತೊಗೊಂಬರ್ರಿ. ತಕ್ಷಣಕ್ಕೆ ಫೋರ್ಸ್ ಮಾಡಿ ಅಲ್ಲ, ಬೇರೆದನ್ನು ಕೇಳಿಸ್ಕೊಳ್ಬೇಕು. ಮಗು ಇಷ್ಟಪಟ್ಟು ಹೇಳೋದನ್ನು ಕೇಳಿಸ್ಕೊಳ್ಬೇಕು. ಮಗು ಒಂದು ಸಲ ಆಟದ ಬಗ್ಗೆ ಹೇಳ್ಬೋದು, ಒಂದು ಸಲ ಪ್ರೇಯರ್ ಒಳಗೆ ಜಗಳ ಆದದ್ರ ಬಗ್ಗೆ ಹೇಳ್ಬೋದು ಯಾರೋ ಒಬ್ಬರ, ಅಥವಾ ಊಟ ಮಾಡುವಾಗ ಏನೋ ಆಗಿದ್ದನ್ನು ಹೇಳ್ಬೋದು, ಅಥವಾ ದಾರಿ ಒಳಗೆ ಏನೋ ಆಗಿದ್ದನ್ನು ಹೇಳ್ಬೋದು. ಏನು ಹೇಳಿದರೂ ಕೇಳಿಸ್ಕೊಳ್ರಿ. ಅದ್ರ ಜೊತೆಗೆ ನಿಧಾನವಾಗಿ ಸ್ಕೂಲ್ ಒಳಗೆ ಏನಾಯ್ತು, ಫಸ್ಟ್ ಪಿರಿಯಡ್ ಏನಾಯಿತು, ಸೆಕೆಂಡ್ ಪಿರಿಯಡ್ ಏನಾಯ್ತು, ಈ ರೀತಿ ನೀವು ಮಕ್ಕಳನ್ನು ನಿಮಗೆ ಬೇಕಾದ ದಿಕ್ಕಿನೊಳಗೆ ಯೋಚನೆ ಮಾಡೋಕ್ಕೆ ಹಚ್ಚುವಂಥದ್ದು ಕೇಳಿಸ್ಕೊಳ್ಳೋದ್ರ ಮುಖಾಂತರ ನೀವು ಮಾಡ್ಬೋದು ಅಂಥೇಳಿ ಈ ವಿಡಿಯೋವನ್ನು ಮುಗಿಸ್ತಾನು. ಎಲ್ಲರಿಗೂ ಧನ್ಯವಾದಗಳು.